ಸಾವಧಾನದಳು ತೆಗೆದಿಡೆ ಮರಣವೇ ವಿಧಿಗಾಯಿತು ಶಾಪ ವಿಮೋಚನಂ ಗುರುವೇ ಆವ ಪರ್ಯಂತ ಪುದೆನೆ ಪರಮ ಕರುಣದಿಂದ ನೋಡಿ ಭದ್ರಾಂಗನೆಂಬ ಮುನಿ ಸಿದ್ಧಲಿಂಗೇಶ್ವರರು ಹುಲಿಯೂರಿನಲ್ಲಿ ಇರುವಂತಹ ಸಂದರ್ಭದೊಳಗೆ ಅಲ್ಲಿ ಪೂಜಾ ಪ್ರಸಾದವನ್ನು ತೀರಿಸಿಕೊಂಡು ಹೇಮಾಚಲ ಪರ್ವತಕ್ಕೆ ಹೋಗ್ತಾರೆ. ಹೇಮಾಚಲ ಪರ್ವತಕ್ಕೆ ಹೋಗಿ ಅಲ್ಲಿ ಬೆಟ್ಟದಾವರೆ ತಿಳ್ಕೊಂಡ ಆ ಒಂದು ಗಿಡದ ಕೆಳಗೆ ಕುಳಿತು ಶಿವಾನುಭವವನ್ನ ನಡೆಸ್ತಿರ್ತಾರೆ. ಬೋಳ ಬಸವಾರ್ಯರ ಆದಿಯಾಗಿ ಎಲ್ಲ ಹರಗುರು ಚರಮೂರ್ತಿಗಳು ಶಿವಾನುಭವದಲ್ಲಿ ತೊಡಗಿದ್ದಾರೆ. ಸಿದ್ಧಲಿಂಗೇಶ್ವರ ಯಾವಾಗ ಖಗ್ಗೇರಿಯಿಂದ ಎದ್ದು ಹೊರಟರು ಬೋಳ ಬಸವಾರ್ಯರು ಅವರ ಸೇವೆಯನ್ನ ಮಾಡ್ತಾ ಸದಾ ಕಾಲ ಹಿಂಬಾಲಿಸಿದರು. ಗಿಡದ ಕೆಳಗೆ ಕುಂತ ಶಿವಾನುಭವನ್ನ ಮಾಡ್ತಾ ಇರುವ ಸಂದರ್ಭದೊಳಗ ಒಂದು ಜೇಡರ ಹುಳ ಬಂದು ಸಿದ್ಧಲಿಂಗೇಶ್ವರನಿಗೆ ಒಂದು ರೇಷ್ಮೆಯ ಪಾವಡವನ್ನ ಕೊಟ್ಟು ಆತನ ದರ್ಶನವನ್ನ ಪಡ್ಕೊಂಡ ಮಾಯ ಹೋಗಿಬಿಟ್ಟು. ಯಾವಾಗ ಮಾಯಾಗಿ ಹೋದ ಕೂಡನ ಬೋಳ ಬಸವಾರ್ಯರು ಗುರುಗಳೇ ಏನಿದು ಏನಿದು ಅಂತ ಅಂದ ಕೂಡನ ಸಿದ್ಧಲಿಂಗೇಶ್ವರ ಅವ್ರಿಗೆ ಹೇಳ್ತಾರ, ಪೂರ್ವ ಕಾಲದಲ್ಲಿ ಭದ್ರಾಂಗನೆಂಬ ಋಷಿ ತನ್ನ ಶಿಷ್ಯ ಕೌಲಸ್ಥನೊಂದಿಗೆ ಸಂಚರಿಸ್ತಾ ಒಂದು ಊರಿನೊಳಗೆ ಬಂದು ಕುಳಿತಿದ್ದ. ಆ ಕುಳಿತಿರುವಂತಹ ಸಂದರ್ಭದೊಳಗ ಒಂದು ಸಣ್ಣ ಒಂದು ಕೀಟ ಏನದ ಅದು ಬಂದು ಏನ್ ಮಾಡ್ತು ಅಂತಂದ್ರ ಗುರುಗಳ ತೊಡಿ ಮೇಲೆ ಕುಳಿತು. ಯಾವಾಗ ಗುರುಗಳು ಆನಂದವಾಗಿ ಕುಳಿತ ಸಂದರ್ಭದೊಳಗ ಅವರ ತೊಡೆ ಮೇಲೆ ಕುಳಿತು ಕೂಡಲೇ ಇವನಿಗೆ ಸಿಟ್ಟು ಬಂತು. ಯಾಕಂದ್ರೆ ಬಹಳ ಚಂದ ಸೇವಾ ಮಾಡ್ತಿದ್ದ. ಗುರುಗಳು ಹೇಳಿದ್ರು ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವೆಯೊಳಗೆ 4 ವಿಧ ಬರ್ತಾವ. ಹಾಗೆ ಗುರುಗಳ ಶರೀರನು ನಮ್ಮ ಶರೀರನ, ಗುರುಗಳ ಏನ ಸ್ಥಾನದಲ್ಲ ಅದು ನಮ್ದನ, ಹಿಂಗೆ ನಮ್ಮದು ಅಂತ ತಿಳ್ಕೊಂಡ ಸೇವೆಯನ್ನ ಮಾಡ್ತಾ ಇರುವ ಸಂದರ್ಭದೊಳಗ ಆ ಕೀಟ ಏನ್ ಮಾಡಿದ್ವು ಅಂತಂದ್ರ ಅವ್ರ ಮ್ಯಾಲ ಕುಂತಾಗ ಅದನ್ನ ಹಿಂಗ ಕೈಲಿ ತೆಗೆದು ಹಿಂಗ ಹೊರಗೆ ಹೋಗಿಲಕ್ಕ ಹೋಗ್ತಾನ. ಹೋಗದ ಕೂಡಲೇ ಆ ಕಡೆ ಹೋಗಿ ಒದ್ದಾಡಿ ಪ್ರಾಣವನ್ನು ಬಿಡಿಸಿದ್ರು. ಯಾವಾಗ ಪ್ರಾಣ ಬಿಟ್ಟು ಕೂಡಲೇ ನಾ ಗುರುಗಳನ್ನು ನೋಡಿದ್ರು, ಲೋ ಮೂರ್ಖ, ಒಂದು ಜೀವಿಯ ಪ್ರಾಣಿಯನ್ನು ನೀನು ತೆಗೆದೀಯ ಅಂತ ಹೇಳಿ ಗುರುಗಳು ಅವನಿಗೆ ನೀನು ಯಾವುದನ್ನ ಹಿಂಸೆ ಮಾಡಿದ ಅದೇ ಜನ್ಮವನ್ನು ತಾಳು ಅಂತ ತಿಳ್ಕೊಂಡು ಶಾಪ. ಅಪ್ಪ ಮುಂದೆ ನನಗೆ ಶಾಪ ನಿಶಾಪ ಯಾವಾಗ ಸಿದ್ಧಲಿಂಗೇಶ್ವರ ಬರ್ತಾನ, ಸಿದ್ಧಲಿಂಗೇಶ್ವರನಿಗೆ ದರ್ಶನ ಮಾಡ್ಕೊಂಡಿ ಅಂತಂದ್ರ ನಿನ್ನ ಶಾಪ ನಿಶಾಪ. ಹೀಗೆ 12 ವರ್ಷಗಳ ಕಾಲ ಭೂಲೋಕದೊಳಗ ಒಂದು ಕೀಟಾಗಿ ಸಂಚರಿಸ್ತಾ ಇದ್ದು ಈಗ ಒಂದು ದರ್ಶನವನ್ನ ಪಡ್ಕೊಂಡು ಒಂದು ರೇಷ್ಮೆಯ ಪೌಡವನ್ನು ಕೊಟ್ಟು ತನ್ನ ಸೇವೆಯನ್ನು ಮುಟ್ಟಿಸಿ ಗುರು ದರ್ಶನದಿಂದ ಮೊದಲಿನ ಜನ್ಮವನ್ನು ತಾಳಿ ಹೋಗ್ತೀವಿ. ಹೀಗೆ ಸೇವೆಯನ್ನ ಮಾಡ್ತಾ ಇರುವ ಸಂದರ್ಭದೊಳಗ ಸಿದ್ಧಲಿಂಗೇಶ್ವರಿಗೆ ಬೆಟ್ಟದಾವರೆ ಅಂತ ಬಹಳ ಅತೀವ ಆನಂದ. ಒಂದು ಗಿಡದ ಕೆಳಗೆ ಕುಂತಿದ್ರು, ಒಂದೇ ಒಂದು ಬೆಟ್ಟದಾವರೆ ಆಗಿತ್ತು. ಪೂಜೆಗೆ ಹೂ ಸಿಗುವಂತ ಅನ್ನೋದ್ರಾಗ
ಅಲ್ಲಿ ಅದ ನೋಡಪ್ಪ ಅಂತಂದಾಗ ಆ ಒಂದು ಬೆಟ್ಟದಾವರೆ ಅದನ್ನ ಹರಿದು ಲಿಂಗಕ್ಕೆ ಅರ್ಪಿಸಿದ್ರು. ಯಾವಾಗ ಏನು ಸಂಕಲ್ಪ ಮಾಡ್ತಾನ ಅವಾಗ ಅವೆಲ್ಲವೂ ದೊರೀತಿದ್ವು. ಆದ್ರೆ ಓಳು ಬಸವಾರಿನೂ ಕೂಡ ಅಷ್ಟೇ ಅನ್ಯೋನ್ಯವಾಗಿ ಸೇವೆಯನ್ನು ಮಾಡ, ಸೇವೆಯೊಳಗ ತನ್ನನ್ನ ತಾನು ಮರೆತು ಬಿಡ್ತಿದ್ದ. ನಮ್ಮಲ್ಲಿ ಒಬ್ಬ ಸೇವಾ ಮಾಡಾಗಿತ್ತು. ಯಾವ ರೀತಿ ಸೇವಾ ಮಾಡ್ತಿದ್ದ ಅಂತಂದ್ರ ಗುರುಗಳು ಕೂಡ ಯಾವತ್ತು ಹೋಗವ ಸೇವಾ ಮಾಡ್ಕೋತ ಒಂದು ಊರಿಗೆ ಹೋದ್ರಿ ಗುರುಗಳು. ಆ ಊರಿಗೆ ಹೋಗೋದಕ್ಕನ ಒಂದು ಡಂಗರ್ ಶುರುವಾಗಿಬಿಡ್ತೇವೆ. ಏನ್ ಡಂಗರ್ ಸಾರಿದ್ರು ಅಂತಂದ್ರ ಹಗಲು ಹೋಗಿ ರಾತ್ರಿ ಹೋಗಿ ಹಗಲು ಮಾಡಿದ್ರಿ ಅವ ರಾಜ. ಹಗಲು ಎಲ್ಲರೂ ನಿದ್ದಿನೇ ಮಾಡೋದು, ರಾತ್ರಿ ಎಲ್ಲರೂ ಕೆಲಸ ಮಾಡೋದು. ಈ ಡಂಗರ ಸಾರಿದ ಕೂಡ ಗುರುಗಳ ಕಿವಿಗೆ ಬಿದ್ದು ಕೂಡ ಅವ್ರಂದ್ರು, ಶಿಷ್ಯ ಈ ಊರಾಗ ಇದ್ರು ಬೇಡ, ಮುಂದಿನ ಊರಿಗೆ ಹೋಗು ನಡಿ ಅಂದ್ರ. ಅದ್ಯಾಕಪ್ಪ ಅಂದ್ರ ಇವ ರಾಜ ಹೆಂಗದ ನಿನಗೆ ಗೊತ್ತಿಲ್ಲ, ಅದಕ್ಕಾಗಿ ನನಗೆ ಗೊತ್ತದ ಇಲ್ಲಿ ಇರುವುದೇನ್ ಬೇಡ, ಮುಂದಿನ ಊರಿಗೆ ಹೋಗು. ಇಲ್ಲಪ್ಪ ರಾಜ ಈಗ ಏನ್ ಡಂಗರ ಹೊಡೆದಲ್ಲ, ಅದ್ರ ಜೊತೆಗೆ ಇನ್ನೊಂದು ಹೊಡೆದ ಏನು ಏನೇನು ವಸ್ತುಗಳು ಅದಾವಲ್ಲ ಇಲ್ಲಿ ತಿನ್ನುವ ವಸ್ತುಗಳು ಅವು ಎಲ್ಲ ದುಡ್ಡಿಗೆ ಕಿಲೋ ಅದಾವ್ರಿ ಅಂದವ. ಕಾರ್ಯಕ್ಕೆ ತಗೋರಿ ದುಡ್ಡಿಗೆ ಕಿಲೋ, ತುಪ್ಪ ತಗೋರಿ ದುಡ್ಡಿಗೆ ಕಿಲೋ, ಹಾಲು ತಗೋರಿ ದುಡ್ಡಿಗೆ ಕಿಲೋ, ಏನ್ ತಗೊಂಡ್ರು ಎಲ್ಲ ದುಡ್ಡಿಗೆ ಕಿಲೋ. ಇವ ಮೊದಲ ತಿರುಗಿಸಿದ್ರಿ ಶಿಷ್ಯ. ಇವ ಅಂದ ಇದನ್ನೇನು ಸುದ್ದಿ ಕೇಳಿದ ಕೂಡ ಅವನ್ ಗುರುಗಳ ನಾವು 15 ದಿವಸ ಇಲ್ಲೇ ಇರ್ತೇನ್ರಿ ನಾವು 15 ದಿವಸ ಇಲ್ಲೇ ಇರ್ತೇನ್ರಿ ಬ್ಯಾಡ ನಡಿ. ಓ ಇಲ್ಲಿ ರಾಜ ಯಾವಾಗ ಹೆಂಗಿರ್ತಾನ ಗೊತ್ತಾಗುದಿಲ್ಲ, ನಡಿ ಅಂದ್ರ. ಇಲ್ಲಪ್ಪ ನಿನ್ನ ಆಚೆ ಕಡೆ ಬಿಟ್ಟು ಬರ್ತೇನೆ ಕದ್ದಾದಾಟಿ, ಆದ್ರೆ ನಾನು ಇಲ್ಲೇ ಇರಾವನ್ನ, ನಾ ಇಲ್ಲೇ ಇರ್ತೇನೋ ಅಂದ. ಹಾಗಾದ್ರೆ ನಿನ್ನಪ್ಪ ನಿನ್ನ ಹಣೆ ಬಾರ ಏರು, ನಡಿ ನನ್ನ ಆಚೆ ಕಡೆ ಒಂದು ಗುಡಿಸಲ ಹಾಕಿ ಕೊಟ್ಟು ಬರ್ಬಾ. ಗುಡಿಸಲ ಹಾಕಿದ, ಹದ್ದು ದಾಟಿ ಆಚೆ ಕಡೆ ಬಿಟ್ಟು ಗುರುಗಳನ್ನ, ಯಪ್ಪ 10 ರೂಪಾಯಿ ಕೊಡು, ಎಲ್ಲ ದುಡ್ಡಿಗೆ ಕಿಲೋ ಐತಿ, ನಾ ಚೌಡ್ಯಾಕ ಕೂತ ಆರಾಮ್ ತಿಂದು ಬರ್ತೀನಿ ನನ್ನ. ಗುರುಗಳು 10 ರೂಪಾಯಿ ಕೊಟ್ಟು ತಗೊಂಡ ಬಂದ ಅಂಗಡಿಗೆ ಹೋದ್ರಿ. ಎಲ್ಲ ಕಿಲೋ ತಂದ ಎಲ್ಲಾನು ಒಣೆ ಮಾಡ್ಕೊಂಡು ತಗೊಂಡ್ಬಂದು ಮಸೀದಿ ಕುತ್ಕೊಂಡ ಹಿಂಗ ಚಲೋ ತಿಂದು ತಿನ್ನಾಕ ಹೇಳ್ತೀವಿ ನಾವು. ಎಲ್ಲ ದುಡ್ಡಿಗೆ ಕಿಲೋ ಅನ್ರಿ, ತುಪ್ಪ ಮೊಸರ ಬೆಣ್ಣಿ ಹಾಲ ಮತ್ ಎಲ್ಲಾ ದುಡ್ಡಿಗೆ ಕಿಲೋ ಅಂದ್ಬಿಟ್ಟು ನಾವು ತಂದ ಚಲೋ ಚಲೋ. ಕೆಲವು ದಿವಸ ಕಳೆದ ಕೂಡಲೇ ಅಲ್ಲಿ ಒಂದು ಘಟನಾ ನಡೀತಿದೆ. ಏನು ನಡೀತು ಅಂತಂದ್ರ ರಾತ್ರಿ ಹಿಂಗ ಮಳೆ ಹೆತ್ತಿ ಅಂತೇಳಿ ಗ್ವಾಡಿ ಕಟ್ಟುವಂತ ಗ್ವಾಡಿ, ಆ ಗ್ವಾಡಿ ಮಗಲ್ಗೆ ಏನಾಗಿತ್ತು ಅಂತಂದ್ರೆ ಬಾಬಾಡ್ರಕ್ಕೆ ಒಂದು ಆಡ ಕಟ್ಟೋಗಿದ್ರು ಅಂತ ಹಣ್ಣು. ಆ ಕಲ್ಲು ಜನದ ಏನ್ ಮಾಡಿಬಿಡ್ತು ಅಂತಂದ್ರ ಆ ಆಡ್ಮರಿ ಮೇಲೆ ಬಿದ್ರೆ, ಆಡ್ಮರಿ ಮೇಲೆ ಬಿದ್ದು ಕೂಡ ಆಡ್ಮರಿ ಕಲ್ಲು ಬಿದ್ದು ಸತ್ತ ಹೋಗ್ಬಿಟ್ಟು ಮುಂಜಾನೆ ಎದ್ದಾಗಿನ ಆ ಆಡ್ಮರಿ ತಗೊಂಡಾಕಿ ರಾಜ ಹೊಡೆಗೆ ಹೋಗಿ, ಮಹಾರಾಜ್ ನನ್ನ ಆಡ್ಮರಿ ಸತ್ತದ ಅಂದಾಕಿ. ಏನ್ ಕಾರಣ? ಏನಿಲ್ಲ, ಇಲ್ಲಿ ಗ್ವಾಡಿ ಕಟ್ಟಾಕ ಹತ್ತಿದ್ರು ನನ್ನ ಮೊದಲ ಮನೆಯವರು. ಗ್ವಾಡಿ ಕಟ್ಟೋ ಕಾಲಕ್ಕೆ ಆ ಕಲ್ಲಿಗೆ ಕೆಸರು ಸರಿಯಾಗಿ ಇಟ್ಟಿಲ್ ಕಾಣುತ್ತೆ ಗೌಂಡಿ, ಅದಕ್ಕಾಗಿ ಕಲ್ಲು ಹೊರಡಿ ಆಡ ಸಾಕ್ತದೆ. ಮೊದಲೇ ರಾಜ ಯಾವ ಗೌಂಡೆ ಅದ ನಮ್ಗೆ ಕರ್ಸ, ಗೌಂಡೆ ಕರ್ಸ ನಾವು ಗೌಂಡೆ ಬಂದ್ರಿ. ಮಹಾರಾಜ್ ಅಂತ ಕೇಳಿದ, ನಡಿ ನಿನ್ ಪಾಸಿಗೆ ಹಾಕೋದೈತಿ ಅನ್ನು. ಎದಕ್ರಿ ನಾವು ಆಡ್ಮರಿ ಸತ್ತೈತಿ, ಆಡ್ಮರಿ ಸತ್ತ, ನಡಿ ನಿನ್ ಪಾಸಿಗೆ ಹಾಕೋದೈತಿ. ನೀನು ಮನಿ ಕಟ್ಟು ಕಾಲಕ್ಕೆ ಸರಿಯಾಗಿ ಕೆಸರು ಹಚ್ಚಿಲ್ಲ, ಅದರ ಸಲುವಾಗಿ ಆಡ್ಮರಿ ಸತ್ತದ. ಅವಾಗ ಇವ ಅಂದ, ಮಹಾರಾಜ್ ನಮ್ದೇನು ತಪ್ಪಿಲ್ರಿ ಅನ್ನ, ನಾನೇನೋ ಕಟ್ಟುವಾಗ ಕಟ್ಟಾಕ ಹತ್ತಿದ್ದೆ,
ಒಬ್ಬ ಪಾತ್ರದ ಹೆಣ್ಮಗಳು ಏನ್ ಮಾಡಿದ್ದು ಅಂತಂದ್ರ ಆ ಹಾದ್ಯಾಗ ಒಂದ್ 3-4 ಸರಿ ಹಿಂಗ ಅಡ್ಯಾಡಿದ್ರಿ. ಆಕಿನ ನೋಡ್ಕೋತ ಏನ್ ಮಾಡಿದ್ರಿ ಅಂದ್ರೆ ಬಹುಶಃ ಇದು ಕೆಸರ ಇಟ್ಟಿಲ್ರಿ ಕೆಸರ ಇಟ್ಟಿಲ್ರಿ ಅಂದ ಕೂಡ ಆ ಹೆಣ್ಮಗಳ ಅಡ್ಯಾಡಿ ಹೇಳೋದ್ರ ಕರ್ಸ್ರಿ ಇವ ಹೋದ ಕಡೆ ಆ ಹೆಣ್ಮಗಳಂದು ರಾಜ ಕರಿತ ನನಗ ಬಹಳ ಖುಷಿ ಆಗ್ತದೆ. ಬಹುಶಃ ಭರತನಾಟ್ಯ ಇರ್ಬೇಕು ಅಂತ ತಿಳ್ಕೊಂಡು ಅಕ್ಕಿ ತಯಾರಾಗಿರ್ತಿದ್ರೆ ಹಿಂಗ ಶೃಂಗಾರವಾಗಿ ಇನ್ನೇನು ಭರತನಾಟ್ಯ ಬಹುಶಃ ರಾಜ ವಾಡ್ಯದೊಳಗೆ ಹಸ್ತರಿಬೇಕು ಅಂತ ತಿಳ್ಕೊಂಡ ಅಲ್ಲಿಂದ ಏನ್ ಮಾಡಿದ್ರು ರಾಜವಾಡ್ಯಕ್ಕೆ ಬಂದು ಮಹಾರಾಜ್ ಅಂತ ತಿಳ್ಕೊಂಡು ಕೈ ಮುಕ್ಕೊಂಡಿದ್ದು ನಡಿ ನಿನ್ ಪಾಸಿಗೆ ಹಾಕೋದೈತಿ ನಡಿ ನಿನ್ ಪಾಸಿಗೆ ಹಾಕೋದು ಒಂದಾಗ ಹೆಣ್ಮಗಳು ಯಾಕೆ ಅಂತ ಕೇಳು ಏನಿಲ್ಲ ನೀನು ಅಲ್ಲಿ 4 ಸರಿ ಅಡ್ಡಾಡಿದೆ ಅಂತ ತಿಳ್ಕೊಂಡು ಅವ್ನ ಗೌಂಡಿ ಏನ್ ಮಾಡ್ಯಾನ ಅಂತಂದ್ರ ವಾಡಿ ಕಟ್ಟಕ ಕೆಸರ ಇಟ್ಟಿಲ್ಲ ಅಂತವ. ಅದಕ್ಕಾಗಿ ಆ ಕಲ್ಲು ಹೊರಳಿ ಆಡ್ಮನೆ ಮೇಲೆ ಬಿದ್ದಕ್ಕೆಲ್ಲ ಆಡ್ಮನೆ ಸತ್ತೈತಿ ನಡಿ ನಿನ್ ಪಾಸಿಗೆ ಮಹಾರಾಜ್ ನಾನು ಏನ್ ಮಾಡ್ರಿ ಅಂತ ಮುಗಣೆ ನತ್ ಹಾಕಿದ್ದೆ ಪತ್ತಾರ ನತ್ತಿದ್ದ ದೌಡ ಕೊಳ್ಳಾರದಕ್ಕಾಗಿ ಆಶ್ರಯ ಹೇಳಿದ್ರಿ ಅಂತ ಕೈಲಿ ಪತ್ತಾರ ಕೈಲಿ ಪತ್ತಾರ ಹೋಗಿ ಪತ್ತಾರ ₹10 ಪತ್ತಾರ ಕೂಡ ನಡಿ ಪಾಸಿಗೆ ಹಾಕೋದೈತಿ ನಮ್ದು ನಡಿ ಪಾಸಿಗೆ ಹಾಕೋದೈತಿ ಯಾಕೆ ಮಹಾರಾಜ ಅಂತ ಕೇಳ ಏನಿಲ್ಲ ಆ ಹೆಣ್ಮಗಳು ಮುಗಿನ ನತ್ತ ನೀನು ಜಲ್ದಿ ಕೊಡಾಕ 4 ಸರಿ ಅಡ್ಡಾಡ ಗೌಂಡಿ ಹಾಕಿ ನೋಡ್ಕೋತನ ಗಾಡಿ ಕಟ್ಟಾಕ ಕೆಸರು ಇಟ್ಟಿಲ್ಲ ಆ ಕಲ್ಲು ಬಿದ್ದಿಗೆ ಆಡ್ಸತ್ತದ ಅದಕ್ಕಾಗಿ ನಿನ್ ಪಾಸಿ ಐತಿ ಅಂದ್ಕೂಡಿ ಇದು ಗಾಬಾತ್ರಿ. ಇದಕ್ಕೆ ಹೇಳಾಕ ಏನೂ ತಿಳಿಲಿಲ್ಲ ಪತ್ತಾರಿಗೆ ಒಂದ ಆಯ್ತು ಬಿಡು ಅಂತ ತಿಳ್ಕೊಂಡು ಪಾಸಿ ಇತ್ತಿ ಕರ್ಕೊಂಡು ಹೊಂಟಿದ್ರಿ ಹೋಗಿ ಅಲ್ಲಿ ನಿಂತು ಕೂಡಲೇ ಅವ ವಿಚಾರ ಮಾಡಕತ್ತೀರಿ ಪತ್ತಾರ ಮಹಾರಾಜ ಈ ಪಾಸಿ ಬಹುತ್ ಬಡ ನಾವು ಇದು ಪಾಸಿ ಬಹಳ ದೊಡ್ಡದೈತ್ರಿ ಏನ ಪತ್ತಾರ ಮೊದಲೇ ಯಾವಾಗ ತಿಂದು ನಾವು ಹಿಂಗಿದ್ರೆ ಹಿಂಗಾಗಿ ಏನಾಗಿ ಬಿಟ್ಟಿದ್ದ ಅಂತಂದ್ರೆ ಅದನ್ನ ನೋಡಿದ ಇದು ಬಹಳ ದೊಡ್ಡದೈತ್ರಿ ಇದು ನಾವು ಅವಾಗ ರಾಜ ಅಂದ ಇದಕ್ಕೆ ಒಪ್ಪಂತವ್ರು ಯಾರು ಅವ್ರು ಹಿಡ್ಕೊಂಬರೋರು ಈ ಪಾಸಿಗೆ ಯಾವ ಹೋಗ್ತಾ ಅವ್ನು ಹಿಡ್ಕೊಂಬರೋರು ಅಂತ ಕೂಡ ಹೋದ್ರಿ 4 ಮಂದಿ ಇದು ಚವಡ್ಯಾಗ ಕೊಟ್ಟಿದ್ರಲ್ಲ ಇದು ಎಲ್ಲ ದುಡ್ಡಿಗೆ ತಿಳ್ಕೊಂಡು ಕೂತವ್ರಿ ಬಸಂದ್ ದಟ್ಟಾಗಿತ್ತು ಇದನ್ನ ಹಿಡ್ಕೊಂಡು ಬಂದ್ರಿ ಹಿಡ್ಕೊಂಡು ಹೋಗಿ ಪಾಸಿ ಎತ್ತಿಗೆ ಹಿಂಗ ನಿಲ್ಲಿಸಿದ್ರು ಇನ್ನೇನು ಹಾಕ್ಬೇಕಂತ ತಿಳ್ಕೊಂಡು ಅರಿವಿ ಹಾಕಿ ತಮ್ಮ ನಿಂದೇನು ಆಸೆ ಐತೇನು ಕೇಳ್ತಾರ ನೋಡ್ರಿ ಅವೆಲ್ಲ ನಿಂದೇನು ಆಸೆ ಐತೇನು ಏನಾಯ್ತು 3 ಮಾತು ಕೇಳಿ ಹೋದ್ರು ಅವಾಗ ಅಂದ ನಮ್ದು ಏನೇನು ಆಸೆ ಇಲ್ರಿ ಎಲ್ಲ ಆಸೆ ಮುಗದ ಹೋಗೈತಿ ಆದ್ರೆ ಒಂದ ಐತಿ ಏನು ಅಂತ ಕೇಳಿ ಏನಿಲ್ರಿ ಇಲ್ಲಿ ಊರ್ ಬಿಟ್ಟು ಹೊರಗೆ ನಮ್ಮ ಗುರುಗಳು ಅದಾರ ಅವ್ರನ್ನ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತನು ಅವಾಗ ನಿಮ್ಗೆ ಬೇಕಾದ್ರೆ ಮಾಡ್ರಿ ಆಯ್ತು ನಡೀಪ ಅಂತ ತಿಳ್ಕೊಂಡು ಮತ್ತೆ ತೆಗೆದು ಜೀಪ್ನಾಗ ಕರ್ಕೊಂಡು ಬಂದ್ರು ನೀವೆಲ್ಲ ಹೊರಗೆ ನಿಂದಿರಿ ತಿಳ್ಕೊಂಡು ಅದು ಗುರುಗಳು ಬಿಡಿಸಲ ಧ್ಯಾನ ಸಕ್ಕರಾಗಿ ಕುಂತಿದ್ರು ಇವ್ರನ್ನ ಬಿಟ್ಟು ಒಳಗೆ ಹೋದವನ ಗುರುಗಳು ಪಾದ ಬಿದ್ದು ಅಂತ ಒಳಗೆ ಅಲ್ಲ ಕತ್ತಿದ್ದ ಯಾಕೆ ಅಂತ ಕೇಳಿದ್ರು ಯಾಕೆ ಅನ್ಕೊಂಡ ಯಪ್ಪ ಹಿಂಗಾಗಿ ಬಿಟ್ಟಕ್ಕ ಅದು ಏನ್ ಮಾಡೋದೈತಿ ಎಲ್ಲ ವ್ಯವಹಾರ ಹೇಳಿದ ನಿನಗೆ ಮೊದಲೇ ಹೇಳಿಲ್ಲ ಆ ರಾಜ ಮಂತ್ರಿ ಅವಾಗ ಹೆಂಗಿರ್ತಾರೆ ಗೊತ್ತಾಗೋಲ್ಲ ಅಂತ ಬ್ಯಾಡ ಅಂತ ಹೇಳಿದ್ ಕೇಳ್ತೀಯಲ್ಲ ಅಂದ್ರ ಗುರುವಿನ ಸೇವಾ ಮಾಡೋದು ಬಿಟ್ಟು ಹೋಗಿದೀನಿ ಗುರು ಸೇವೆ ಬಿಟ್ಟು ಹೋಗಿದೀಪ ನಿನಗ ಇದ ಶಿಕ್ಷೆ ಬಂತು ಯಪ್ಪ ಏನ್ ಮಾಡ್ತೇವೆ ಮಾಡಿ ನಾ ಒಟ್ಟ ನೀನು ಬಿಟ್ಟು ಹೋಗುದಲ್ಲ ಒಟ್ಟು ನೀನು ಕಾಪಾಡೋದಿದ್ದ ಜವಾಬ್ದಾರಿ ಅದನ್ನ ನೋಡು ಇನ್ನು ಬಿಟ್ಟು ಹೋದಿ ಅಂತಂದ್ರ ಮತ್ತೆ ಬೇರೆ ಹಾಕಿ ನೋಡು ಯಪ್ಪ ಇನ್ನು ಒಟ್ಟ ಬಿಟ್ಟು ಹೋಗೋದಿಲ್ಲ ಅಂತ ತಿಳ್ಕೊಂಡು ಮತ್ತೆ ಪಾದ ಹಿಡ್ಕೊಂಡಾಗ ಗುರುಗಳು ಹೇಳಿದ್ರು ನಡಿ ಹೋಗುಣ ಇಬ್ರು ಕುಡಿ ಅಲ್ಲಿ ಪಾಸಿಗೆ ಅಂತ ತಿಳ್ಕೊಂಡ್ರು ನಾ ಹೇಳ್ದಂಗ ಹೇಳಂದ್ರು ಏನಿಲ್ಲ ನೀನ್ ಪಾಸಿಗೆ ಹೋಗ್ತೀವಲ್ಲ ಅಲ್ಲಿ ಹೋಗಿ ಇಬ್ರು ನಿಂದ್ರು ನಾ ಹಾಕೋಕನ್ನತ್ ನಾ ಹಾಕೋನು ನೀ ಹಾಕೋಕತ್ ನೀ ಅನ್ನು ಬಂದ್ ಇಬ್ರು ನಿಂತ್ರಿ ಇವ ಶಿಷ್ಯಾಗ ಹಾಕಾಕತ್ತಿದ್ರು ಅವಾಗ ಒಂದು ಗುರು ನೋಡ್ರಿ ನಮ್ ಶಿಷ್ಯಾಗ ಹಾಕಬೇಡ್ರಿ ಅವಂದು ಇನ್ನ ಆಯುಷ್ ಭಾಳ ಐತಿ ನಂದೇನೆಲ್ಲ ಮುಗದೈತಿ ಅದಕ್ಕಾಗಿ ಅವ್ನು ಬಿಟ್ಟು ನನಗ ಹಾಕ್ರಿ
ಆಯ್ತು ಬರ್ರಿ ಯಾರಾದ್ರೂ ನಮಗೇನು ಅಂತ ತಿಳ್ಕೊಂಡು ಅವ್ರ ಗುರುಗಳನ್ನ ತಗೊಂಡು ಗುರುಗಳನ್ನ ಹಾಕ್ಬೇಕು ಅನ್ನೋ ಇವ ಶಿಷ್ಯ ಬಂದ ಯಪ್ಪ ನಮ್ ಗುರುಗಳವ್ರು ಅವ್ರಿಗೇನು ಹಾಕ್ತಿರಪ್ಪ ನನಗೆ ಹಾಕ್ತಿವ ಇವ್ರಿಬ್ಬರು ಆಟ ನೋಡಿದ್ರೆ ಅವ್ರ 10 ನಿಮಿಷ ಇದ ಹಾಕ್ತಿ ಅವಾಗ ಅವ್ರ ರಾಜ ಮಂತ್ರಿ ಅಲ್ಲಿ ಕತ್ತಿದ್ರು ಅಲ್ಪ ಇನ್ನಟ್ಟು ಇರ್ಬೇಕಂತಾರೆ ಎಲ್ಲಾರು ಇವ್ರೇನ್ ಇಬ್ರು ಸಹಾಯ ಪಡ್ಕೊಳಕತ್ತಾರ ಅಂದ್ರ ಎಲ್ಲರೂ ಇನ್ನಷ್ಟು ಇರಾಕ್ ಪಡ್ಕೋತಾರ ಇವ್ರು ಸಹಾಯ ಪಡ್ಕೋತಾರಲ್ಲ ಏನ್ ಕಾರಣ ಅಂತ ತಿಳ್ಕೊಂಡು ಗುರುಗಳನ್ನ ಕೇಳಿದ್ರು ಮಹಾರಾಜ್ ಇದೇನು ಪಾಸಿ ಐತೆ ಬಹಳ ಅದ್ಭುತ ಐತ್ರಿ ಈ ಪಾಸಿಗೆ ಇದಕ್ಕೆ ಮೊದಲು ಯಾರು ಹಾಕೋತಾರಲ್ಲ ಮುಂದಿನ ರಾಜ ಅವರ ಆಗೋದಾರ ಇದಕ್ಕೆ ಯಾರು ಹಾಕೋತಾರಲ್ಲ ಅವ್ರ ಮುಂದಿನ ರಾಜ ಅವರ ಅವಾಗ ಇವ್ ರಾಜ ಅಂದ ಮುಂದೂ ಕಾಯಂ ರಾಜ ಆಗವನ ನೀವ್ ಯಾರು ಬೇಡ ರಾಜ ಬಂದ ಹಾಕೊಂಡ್ ಬಿಡ್ತೀರಿ ಗುರುಗಳು ಹೇಳಿದ್ರಲ್ಲ ಮಂತ್ರಿ ಮುಂದಿನ ಕಾಯಂ ಮಂತ್ರಿನೂ ನಾನ ಈ ರಾಜ ಮಂತ್ರಿ ಇಬ್ರು ಹೋದ್ರು ಗುರುಗಳು ಶಿಷ್ಯರು ಯಾರು ಗುರುವಿನ ಸೇವೆಯನ್ನು ಮಾಡ್ತೀವಿ ಯಾರು ಗುರುವಿನನ್ನ ನಾವು ನಂಬುತ್ತೀವಿ ಭವಬಂಧನದಿಂದ ಪಾರು ಮಾಡುವಂತಹ ಶಕ್ತಿ ಗುರುವಿನಲ್ಲಿ ಇರ್ತಾರೆ. ಹಾಗೆ ಅಲ್ಲಿಂದ ಗುರುಗಳು ಸಂಚಾರ ಮಾಡ್ತಾ ಮಾಡ್ತಾ ಇರೋ ಸಂದರ್ಭದೊಳಗ ಹೆಪ್ಪೂರಿನ ಭಕ್ತರು ಬರ್ತಾರೆ. ಯಾವಾಗ ಹೆಪ್ಪೂರಿನ ಭಕ್ತರು ಬಂದ್ರು ಬಂದ ಭಿನ್ನ ಮಾಡಿದ ಕೂಡಲಿನ ಸಿದ್ಧಲಿಂಗೇಶ್ವರರು ಹೆಪ್ಪೂರಿನ ಮಾರ್ಗದತ್ತ ಬರೋರಾಗ ಹೆಪ್ಪೂರಿಗೆ ಬಂದ್ರು. ಹೆಪ್ಪೂರಿಗೆ ಬಂದ ಅಲ್ಲಿ ಸಿದ್ಧಲಿಂಗೇಶ್ವರರು ಒಂದು ಮನೆಯೊಳಗ ಉಳ್ಕೊಂಡು ಲಿಂಗಾರ್ಚನೆಯನ್ನ ಮಾಡ್ತಾ 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 ಉಳಿದ ಸಂದರ್ಭದೊಳಗ ಸಿದ್ಧಲಿಂಗೇಶ್ವರನ ದರ್ಶನಕ್ಕಂತ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಜನ ಬರ್ಲಿಕ್ಕೆ ಬಹಳ ದೂರದಿಂದ ಕೂಡ ಅಲ್ಲಿ ಬರ್ತಿದ್ರು. ಎಲ್ಲರೂ ಬರೋ ಹಾಗೆ ಅಲ್ಲಿ ಒಬ್ಬ ಹೆಣ್ಮಗಳು ಕೂಡ ಅಲ್ಲಿ ಬಂದು ಆಕೆ ಯಾವ ರೀತಿಯಾಗಿ ಬಂದಿದ್ರು ಅಂತಂದ್ರೆ ಕೈಯೊಳಗ ನೀವ್ ಹೆಂಗ ಗುಡಿಗೆ ಬರಾಗ ನೈವೇದ್ಯದ ತಗೊಂಡ್ಬರ್ತಿರ್ಲ ಹಂಗ ಏನ್ ಮಾಡಿದ್ವು ಅಂತಂದ್ರ ಬಾಳೆಹಣ್ಣ ಸಕ್ರಿ ತುಪ್ಪ ಇವನ್ ಏನ್ ಮಾಡಿದ್ವು ಅಂತಂದ್ರ ಸಿದ್ಧಲಿಂಗೇಶ್ವರನಿಗೆ ಆಶೀರ್ವಾದ ಪಡ್ಕೋಬೇಕು ಅಂತ ತಗೊಂಡ ಯಾವಾಗ ಸಿದ್ಧಲಿಂಗೇಶ್ವರದ ಹತ್ತಿರ ಬಂದ ದರ್ಶನ ತಗೊಂಡ ಅವರ ಹಸ್ತ ಅಲ್ಲಿ ಮುಟ್ಟಿದ್ದು ಅದನ್ನ ವಾಪಸ್ ಹೀಗೆ ತಗೊಂಡು ಬರ್ತಾರ. ತಗೊಂಡು ಬಂದ ಅಲ್ಲಿ ಒಂದು ಬಸವಣ್ಣನ ಗುಡಿ ಇತ್ತು. ಆ ಬಸವಣ್ಣನ ಗುಡಿಯನ್ನು ಸುತ್ತ ಹಾಕುವ ಸಂದರ್ಭದೊಳಗ ಅಲ್ಲಿರುವಂತಹ ಆ ಬಸವಣ್ಣ ಕಲ್ಲಿನ ಬಸವಣ್ಣನ ಮುಂದಗಡೆ ಆಗಿ ಸಿದ್ಧಲಿಂಗೇಶ್ವರ ಕೊಟ್ಟಿರುವಂತಹ ಶೇಷ ಪ್ರಸಾದವನ್ನ ಅಲ್ಲಿ ಇಟ್ಟ ಪ್ರದಕ್ಷಿಣೆಯನ್ನು ಹಾಕ್ಲಿಕ್ಕೆ ಯಾವಾಗ ಪ್ರದಕ್ಷಿಣೆಯನ್ನು ಹಾಕ್ತಾ ಹಾಕ್ತಾ ಇರುವಂತಹ ಸಂದರ್ಭದೊಳಗ ಆ ಕಲ್ಲಿನ ಬಸವಣ್ಣ ಸಾಕಾರ ಬಸವಣ್ಣನಾಗಿ ತನ್ನ ನಾಲಿಗೆಯನ್ನು ಚಾಚಿ ಅಲ್ಲಿ ತಂದಿರುವಂತಹ ಬಾಳೆಹಣ್ಣನ್ನ ಜಗ್ಗಿ 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 ತಿನ್ಲಿಕ್ಕತ್ತು. ಯಾವಾಗ ತಿನ್ಲಿಕ್ಕತ್ತು ಸಕ್ಕರೆಯನ್ನು ನೆಕ್ಲಿಕ್ಕತ್ತು ಅಲ್ಲಿ ಹಿಂದಿರುವಂತಹ ಹೆಣ್ಮಗಳು ನೋಡಿ ಆಶ್ಚರ್ಯ ಆಗಿಬಿಡ್ತಾರ. ಅರೆ ಕಲ್ಲಿನ ಬಸವಣ್ಣ ನಿಜವಾದ ಬಸವಣ್ಣಾಗಿ ತಿನ್ಲಿಕ್ಕತ್ತಲ್ಲ ಅಂತ ತಿಳ್ಕೊಂಡು ಬಹಳ ಖುಷಿ ಪಟ್ಟು ಎಲ್ಲರೂ ನೋಡಕ್ ಬರ್ತಾರೆ. ಏನಪ್ಪ ಇದು ಆಶ್ಚರ್ಯ ಅಂದ್ರೆ ಸಿದ್ಧಲಿಂಗೇಶ್ವರನ ಹಸ್ತ ಮುಟ್ಟಿರುವಂತಹ ಪ್ರಸಾದವನ್ನ ಕಲ್ಲಿನ ಬಸವಣ್ಣ ನಾನು ಮುಕ್ತನಾಗಬೇಕು ಅಂತ ತಿಳ್ಕೊಂಡ ನಿಜವಾದ ಸಾಕಾರ ಬಸವಣ್ಣನಾಗಿ ಏನ್ ಮಾಡ್ಯಾನ ಅಂತಂದ್ರ ಬಾಳೆಹಣ್ಣನ್ನ ಸವಿಲಿಕ್ಕತ್ತಾನ. ಬಾಳೆಹಣ್ಣನ್ನ ಸವಿಲಿಕ್ಕತ್ತಾನ. ಆ ದೃಶ್ಯವನ್ನ ಒಬ್ಬರಲ್ಲಿ ಇಬ್ಬರು ಎಲ್ಲರೂ ಬಂದ ನೋಡ್ಲಿಕ್ಕೆ ನೋಡು ಸೋಜಿಗ ತಂಗಿ ಸೋಜಿಗ ನೋಡುವ ನೋಡುವ ಸೋಜಿಗ 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 ನೋಡುವ ನೋಡುವ ಸೋಜಿಗ 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 ನೋಡುವ ನೋಡುವ ಸೋಜಿಗ ಕಲ್ಲು ಬಸವನು ಬಾಳೆಹಣ್ಣನು ಮೆಲ್ಲುವ ಪರಿ ನೋಡು ಸೋಜಿಗ ಕಲ್ಲು ಬಸವನು ಬಾಳೆಹಣ್ಣನು ಮೆಲ್ಲುವ ಪರಿ
ಸಿದ್ದೇಶ್ವರನ ಶೇಷ ಪ್ರಸಾದದ ಮಹಿಮಾ ನೋಡು ತಂಗಿ ಸೋಜಿಗ. ಸಿದ್ದೇಶ್ವರನ ಶೇಷ ಪ್ರಸಾದದ ಮಹಿಮಾ ನೋಡು ತಂಗಿ ಸೋಜಿಗ. ಕಲ್ಲಿನ ಬಸವನ ಮೆಲ್ಲುವ ಪರಿಯ ಅಲ್ಲದು ಹೇಳ ತಂಗಿ ಸೋಜಿಗ. ಕಲ್ಲಿನ ಬಸವನ ಮೆಲ್ಲುವ ಪರಿಯ ಅಲ್ಲದು ಹೇಳ ತಂಗಿ ಸೋಜಿಗ. ಸೋಜಿಗ ಸೋಜಿಗ ನೋಡುವ ನೋಡುವ ಸೋಜಿಗ. ಸೋಜಿಗ ಸೋಜಿಗ ನೋಡುವ ನೋಡುವ ಸೋಜಿಗ. ನೋಡುವ ನೋಡುವ ಜನ ಎಲ್ಲ ಹೋಗಿ ಆ ಬಸವಣ್ಣನನ್ನ ನೋಡ್ಲಿಕ್ಕೆ ಗೊಳೋ ಅಂತ ತಿಳ್ಕೊಂಡು ಎಲ್ಲ ಜನರು ನೋಡ್ಲಿಕ್ಕೆ ಸಿದ್ಧಲಿಂಗೇಶ್ವರ ಆಶೀರ್ವಾದ ಮಾಡಿಕೊಟ್ಟಿರುವಂತಹ ಪ್ರಸಾದ ಕಲ್ಲಿನ ಬಸವಣ್ಣನು ಕೂಡ ನನಗೆ ಬೇಕು ನನಗೆ ಬೇಕು. ಹಿಂದೆ ಗುಡ್ಡಾಪುರದ ದಾನಮ್ಮ ಮಂಟೂರ ಗ್ರಾಮದೊಳಗ ಒಂದು ಚಕಡಿ ಕಬ್ಬನ್ನ ಕಲ್ಲಿನ ಬಸವಣ್ಣನಿಗೆ ತಿಳಿಸಿದ್ಲು ಅಂತೇಳಿ ಮಹಾತ್ಮರ ಮಾತನ್ನ ನಿರ್ಜೀವ ವಸ್ತುಗಳು ಕೂಡ ಕೇಳ್ತಾವ ಅಂತಂದ್ರೆ ಅವರಿಗೆ ಎಂಥ ಒಂದು ಶಕ್ತಿ ಇತ್ತು, ಎಂಥ ಒಂದು ಸಾಮರ್ಥ್ಯ ಇತ್ತು, ಎಂತಹ ಒಂದು ದೈವಿಕ ಬಲ ಇರ್ತದೆ. ಹೀಗೆ ಸಿದ್ಧಲಿಂಗೇಶ್ವರರು ಹಿಂದಿನ ಚರಿತ್ರೆಯನ್ನು ಕೂಡ ಹೇಳ್ತಾರೆ. ಹಿಂದೆ ಬಸವಣ್ಣವರ ಕೈಯೊಳಗ ಒಂದು ನಂದಿ ಉಂಗುರ ಇತ್ತು, ಬೆಳ್ಳಿ ನಂದಿ ಉಂಗುರ ಇರುವಂತಹ ಸಂದರ್ಭದೊಳಗ ಎಲ್ಲೇ ಮಹಾರಾಜನಂತಿ ಹೋದ್ರು ಅಂತಂದ್ರ ಹೋಗುವಾಗ ಹೀಗೆ ನಮಸ್ಕಾರ ಮಾಡ್ತಿದ್ರು. ಇವು ಕೊಂಡಿ ಮನ್ಸಾನ ಅಂತಿದ್ದ, ಬಸವಣ್ಣ ನಿಮಗೂ ನಮಸ್ಕಾರ ಮಾಡ್ತಾನೆ ಬಿಸಳು. ಅವ ತನ್ನ ಕೈಯಾಗ ಒಂದ್ ಬೆಳ್ಳಿ ಉಂಗುರ ಐತ್ರಿ ಬಸವಣ್ಣಂದು, ಬಸವಣ್ಣಂದು ಮಾಡ್ತಾನವ ಅಂದ್ರ ಒಟ್ಟು ಏನಾರೇ ಹಚ್ಚಬೇಕಾಗಿತ್ತಾನೆ ಅವನಿಗೆ. ಅವ ನಿಮಗ್ ಮಾಡೋದಿಲ್ಲ, ಆ ಬೆಳ್ಳಿ ಉಂಗುರಕ್ಕೆ ಮಾಡ್ತಾನ ಅಂದ್ಕೂಡ್ಲೇನ ಬಿಜ್ಜಳ ಮಹಾರಾಜನಿಗೆ ನೋವು ಅನಿಸ್ತು. ಬಸವಣ್ಣ ನಿನ್ನ ಕೈಯೊಳಗಿರುವಂತಹ ನಂದಿ ಉಂಗುರ ಏನಲ್ಲ, ಇಲ್ಲಿರುವಂತಹ 2 ಕೊಳಗ ಕಡ್ಲಿ ಇದಾವಲ್ಲ, ಈ ಕಡ್ಲಿಯನ್ನ ತಿನ್ನಿಸಪ್ಪ ಅಂತ ಆಯ್ತಪ್ಪ ಅಂತ ತಿಳ್ಕೊಂಡು ಮಹಾರಾಜಿಗೆ ಹೇಳಿ ಕೈಯೊಳಗಿನ ಉಂಗುರ ಆ ಒಂದು ಕಡ್ಲಿಯ ಕೊಳಗದೊಳಗೆ ಹಾಕಿದ್ರೆ ನಿಜವಾದ ಬಸವಣ್ಣನಾಗಿ ಆ ಕಡ್ಲಿಯನ್ನ ಸವಿದ ಅಂತ ತಿಳ್ಕೊಂಡ ಚರಿತ್ರೆ. ಇಂತಿಂತ ಪವಾಡಗಳನ್ನ ಹಿಂದೆ ಮಾಡ್ಯಾರಪ್ಪ. ಅದಕ್ಕಾಗಿ ಸಿದ್ಧಲಿಂಗೇಶ್ವರ ಮಾಡೋದೇನು, ಅದಕ್ಕಾಗಿ ಹಲವಾರು ಈ ರೀತಿಯಾಗಿ ಒಬ್ಬರಲ್ಲ ಇಬ್ಬರಲ್ಲ ಹಿಂದಿರುವಂತ ಈ ಚಳಿಯನ್ನೇ ಆದಿಯಾಗಿ ಬಹಳ ಜನ ಎಲ್ಲ ಈ ರೀತಿ ಪವಾಡಗಳನ್ನ ಮಾಡ್ತಾ ಅಂತ ಬಂದಾಗ ಒಂದು ಸಿದ್ಧಲಿಂಗೇಶ್ವರ ಅವರ ಯಾವ ರೀತಿಯಿಂದ ಯಾರು ಬಂದು ದರ್ಶನ ತಗೊಂಡ ನೋಡಿ